ದುಬಾರೆ ಆನೆ ಬಿಡಾರದಲ್ಲಿ ಆದಂಥ ಒಂದು ದುರ್ಘಟನೆ ಏನಿದೆ ಅದರ ಬೆನ್ನಲ್ಲೇ ಈಗ ರಾಜ್ಯದ ಬೇರೆ ಬೇರೆ ಆನೆ ಬಿಡಾರಗಳು ಕ್ಯಾಂಪ್ಗಳು ಈಗ ಎಚ್ಚೆತ್ತುಕೊಂಡಿವೆ. ದುಬಾರೆ ದುರಂತದ ಬೆನ್ನಲ್ಲೇ ಸಕ್ಕರೆಬೈಲು ಆನೆ ಬಿಡಾರವನ್ನು ಬಂದ್ ಮಾಡಲಾಗಿದೆ. ನಾಳೆಯಿಂದ ಶಿವಮೊಗ್ಗದ ವೆರಿ ಫೇಮಸ್ ಸಕ್ಕರೆಬೈಲು ಆನೆ ಬಿಡಾರ ಬಂದ್ ಆಗ್ತಾ ಇದೆ. ಯಾಕಂದ್ರೆ ಸೂಕ್ತ SOP ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ಸ್ ಇಲ್ಲದೆ ಇರುವಂತಹ ಕಾರಣ, ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಿಡಾರವನ್ನು ಕ್ಲೋಸ್ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಇಷ್ಟಪಟ್ಟು ಯಾತಕ್ಕೋಸ್ಕರ ಈ ಬಿಡಾರಗಳಿಗೆ ಬರ್ತಾ ಇದ್ರು, ಆನೆಗಳಿಗೆ ತಮ್ಮ ಕೈಯಾರೆ ಸ್ನಾನವನ್ನು ಮಾಡಿಸಿ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಬಹುದು ಅನ್ನುವಂಥ ಆಸೆಯಿಂದ ಬರ್ತಿದ್ರಲ್ಲ, ಈಗ ಆ ಆಸೆಗೇನೆ ಬ್ರೇಕ್ ಬಿದ್ದಂತಾಗಿದೆ. ಸಾರ್ವಜನಿಕರು ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಇಡಲಾಗಿದೆ. 50 ಮೀಟರ್ ದೂರದಿಂದಾನೇ ಆನೆಗಳನ್ನು ವೀಕ್ಷಣೆ ಮಾಡಬೇಕು, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅದರ ಜೊತೆಗೆ ಯಾವ ರೀತಿಯಾಗಿ ಆನೆಯ ದಾಳಿಯಿಂದ, ಕಂಜನ್ ಅನ್ನುವಂಥ ಆನೆಯ ದಾಳಿಯಿಂದ ಮಾರ್ತಾಂಡ ಆನೆ ಸಾವನ್ನಪ್ತೋ ಅದಕ್ಕೂ ಕೂಡ ಈಗ ಕ್ರಮವನ್ನು ಕೈಗೊಳ್ಳಲಾಗಿದೆ. 10ಕ್ಕೂ ಹೆಚ್ಚು ಆನೆಗಳ ದಂತಗಳನ್ನು ಟ್ರಿಮ್ ಮಾಡೋಕೆ ಈಗ ಅರಣ್ಯಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ದಿನಾಂಕ 18/5/2026 ಈ ದುಬಾರೆ ಸಾಕಾಣೆ ಶಿಬಿರದಲ್ಲಿ 2 ಗಂಡಾನೆಗಳ ನಡುವೆ ನಡೆದ ಒಂದು ಕಾದಾಟದಲ್ಲಿ ಒಬ್ಬ ಪ್ರವಾಸಿ ಮಹಿಳೆಯವರು ಸಾವನ್ನಪ್ಪಿರೋ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ನಿಜವಾಗ್ಲೂ ಅದು ಒಂದು ವಿಷಾದನೀಯ ಸಂಗತಿ. ಈ ವಿಚಾರವಾಗಿ ಈಗಾಗಲೇ ಅರಣ್ಯ ಇಲಾಖೆಯಿಂದ ಒಂದು SOPಯನ್ನು ರೆಡಿ ಮಾಡ್ತಾ ಇದ್ದಾರೆ. ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆನೆ ಸಾಕಾಣೆ ಶಿಬಿರಗಳಲ್ಲಿ ಈ ತಾತ್ಕಾಲಿಕವಾಗಿ ಸಾಕಾಣೆ ಶಿಬಿರಗಳನ್ನು ಸಾರ್ವಜನಿಕರಿಗೆ ಸ್ಥಗಿತ ಮಾಡಲಿಕ್ಕೆ ಒಂದು ನಿರ್ದೇಶನ ಬಂದ ಮೇರೆಗೆ ಶಿವಮೊಗ್ಗ ವನ್ಯಜೀವಿ ವಿಭಾಗದ ನಮ್ಮ ಸಕ್ಕರೆಬೈಲು ಆನೆ ಶಿಬಿರದಲ್ಲಿ ಕೂಡ ನಾವು ದಿನಾಂಕ 21 ಅಂದರೆ ಇವತ್ತಿಂದನೂ ನಾವು ಈ ಸಕ್ಕರೆಬೈಲು ಆನೆ ಬಿಡಾರವನ್ನು ಸಾರ್ವಜನಿಕರಿಗೆ ತಾತ್ಕಾಲಿಕವಾಗಿ, ಅಂದರೆ ಈ SOPಯನ್ನು ಈಗಾಗಲೇ ಇಲಾಖೆಯಿಂದ ನಾವು ತಯಾರಿ ಮಾಡ್ತಾ ಇರೋದ್ರಿಂದ ಅದು ಮುಂದಿನ ಒಂದು ನಿರ್ದೇಶನ ಬರೋವರೆಗೂ ಸಾರ್ವಜನಿಕರಿಗೆ ನಾವು ಸ್ಥಗಿತವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಇದಕ್ಕೆ ಒಂದು ಸಹಕಾರವನ್ನು ನೀಡಬೇಕು. ನಾವು ಅತಿ ಶೀಘ್ರದಲ್ಲೇ ಒಂದು SOP ಬರೋದ್ರಿಂದ ಮತ್ತು ನಮ್ಮ ಮೇಲಾಧಿಕಾರಿಗಳ ಒಂದು ನಿರ್ದೇಶನ ಬಂದ ಮೇಲೆ ನಾವು ಮತ್ತೆ ಪುನರಾರಂಭವನ್ನು ಮಾಡ್ತೇವೆ. ಸುಮಾರು ಅದು ಪ್ರತಿನಿತ್ಯ ಅಂದರೆ ಈ ರಜಾ ದಿನಗಳಲ್ಲಿ ಒಂದು 5,000ದಿಂದ 10,000ವರೆಗೂ ಬರ್ತಾ ಇದ್ರು. ಅಂದರೆ ಈ ರಜಾ ಇರೋದ್ರಿಂದ ಯೂಶುವಲಿ ಇದ್ದಾಗ ಒಂದು 2,000ರಿಂದ 3,000 ಜನ ವಿಸಿಟ್ ಮಾಡ್ತಾ ಇದ್ರು. ವೀಕೆಂಡಲ್ಲಿ ಕೂಡ 5,000ರಿಂದ 10,000 ಜನ ಬರ್ತಾ ಇದ್ರು. ನಾವು ಈಗ ಲಾಸ್ಟ್ ಒಂದು 2025 ಮತ್ತು 26ನೇ ಸಾಲಿನಲ್ಲಿ ನೋಡಿದಾಗ ಸುಮಾರು 2,70,000 ಜನ ವಿಸಿಟ್ ಮಾಡಿದ್ದಾರೆ. ಸಾರ್ವಜನಿಕರು ಬಂದಿದ್ದಾರೆ, ಸಹಕಾರವನ್ನು ಮಾಡಿದ್ದಾರೆ. ಈಗ ಈ ಒಂದು ಘಟನೆ ನಡೆದಿರೋದ್ರಿಂದ ದುಬಾರೆಯಲ್ಲಿ ನಾವು ಒಂದು SOPಯನ್ನು ಇಲಾಖೆಯಿಂದ ಮಾಡ್ತಾ ಇರೋದ್ರಿಂದ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ. ಅದು ಮೇಲಾಧಿಕಾರಿಗಳ ಒಂದು ನಿರ್ದೇಶನ ಇದೆ. ಅವರು ಒಂದು ನಿರ್ದೇಶನ ಬಂದ ಮೇಲೆ ಮತ್ತೆ SOP ರೆಡಿ ಆದಮೇಲೆ ಮತ್ತೆ ನಾವು ಸಾರ್ವಜನಿಕರ ಮುಕ್ತವಾಗಿ ನಾವು ಒಂದು ಓಪನ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಬೆಳಗ್ಗೆ ಆಸ್ ಯೂಶುವಲ್ ಆಗಿ ನಾವು ಮಾಡ್ತಾ ಇದ್ವಿ. ನಮ್ಮ ಮೇಲಾಧಿಕಾರಿಗಳ ಒಂದು ನಿರ್ದೇಶನ ಬಂದ ಮೇಲೆ ಮತ್ತೆ ಅದನ್ನ ನಾವು ಕ್ಲೋಸ್ ಮಾಡಿದ್ವಿ. 11 ಗಂಟೆಗೆ ನಾವು ಮತ್ತೆ ಕ್ಲೋಸ್ ಮಾಡಿದ್ದೇವೆ. ಇವತ್ತಿಂದನೇ ಮಾಡಿದ್ದೇವೆ. ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಇಲ್ಲ. ನಾವು ಆಸ್ ಯೂಶುವಲ್ ಆಗಿ ಕ್ಯಾಂಪಿಗೆ ಆನೆ ತರ್ತಾ ಇದ್ದೇವೆ. ನಾವು ಅವರಿಗೆ ಫುಡ್ ಕೊಡೋದು, ಸ್ನಾನ ಮಾಡಿಸೋದು ಅದೇನಿದೆ ಆಸ್ ಯೂಶುವಲ್ ನಾವು ಮಾಡ್ತೇವೆ. ನಾಳಿಂದನೂ ಮಾಡ್ತೇವೆ. ಆದ್ರೆ ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಇರೋದಿಲ್ಲ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಈಗ ಈ ದುಬಾರೆದಲ್ಲಿ ಏನು ಒಂದು ಇನ್ಸಿಡೆಂಟ್ ಆಯಿತು ನೋಡಿ, ಆ ಇನ್ಸಿಡೆಂಟಿಂದ ಇಲ್ಲೂ ಕೂಡ ನಾಳೆಯಿಂದ ಏನು ಆನೆಗಳನ್ನು ನೋಡಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ದೂರದಿಂದ ಪ್ರವಾಸಿಗರು ಬರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ. ಹಾಗಾಗಿ ಇದರಿಂದ ಬಿಡಬೇಕು ಅಂತ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಆನೆಗಳನ್ನ ಇಷ್ಟಾದರೂ ನೋಡಲಿಕ್ಕೆ ಬಿಡಬೇಕಂತ ನಾವೆಲ್ಲ ಅಪೇಕ್ಷೆ ಮಾಡ್ತಿದ್ದೇವೆ. ಆನೆಗಳನ್ನು ಈಗ ನಾವು ಕಾಡಿಗೆ ಹೋದರೂ ಕೂಡ ನಮ್ಗೆ ಆನೆಗಳೆಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಈಗ ಏನು ಸಿಟಿ ಮೇಲಿರೋ ಜನಗಳಿಗೆ ಇವೆಲ್ಲ ಅಪರೂಪ ಆಗಿರ್ತದೆ, ಅಂದರೆ ಆನೆಗಳನ್ನು ನೋಡೋದು. ಹಾಗಾಗಿ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿರ್ತದೆ ಆನೆಗಳನ್ನೆಲ್ಲ ನೋಡೋದು. ಸೊ
ಅಂದರೆ ಸೇಫ್ಟಿ ದೃಷ್ಟಿಯಿಂದ ಇವ್ರು ಮಾಡ್ತಿರೋದು ಸರಿನೇ, ಬಟ್ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಬಿಡಬೇಕು ಅಂತ ನಾವೆಲ್ಲ ಹೇಳ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ವಿಸಿಟಿಂಗ್ ಬರ್ತಿರೋದ್ರಿಂದ ಚಿಕ್ಕ ಮಕ್ಕಳು ಆಕ್ಚುಲಿ ಎಂಜಾಯ್ ತುಂಬಾನೇ ಮಾಡ್ತಾರೆ. ಬಟ್ ಸಡನ್ ಆಗಿ ಕ್ಲೋಸ್ ಆಯ್ತಂದ್ರೆ ಡಿಸಪಾಯಿಂಟ್ ಆಗುತ್ತೆ ಮಕ್ಕಳಿಗೂ ಕೂಡ. ಜೊತೆಗೆ ವ್ಯೂವರ್ಸ್ ಅಷ್ಟು ದೂರದಿಂದ ತುಂಬಾ ದೂರದಿಂದ ವಿಸಿಟಿಂಗ್ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಅಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅಟ್ಲೀಸ್ಟ್ ಅದಕ್ಕೆ ಇವನ್ ಏನೋ ಇನ್ಸಿಡೆಂಟ್ ಆಗಿದೆ, ಅದು ಆಗೋಗಿದ್ದನ್ನ ಅಟ್ಲೀಸ್ಟ್ ನಾವು ಕರೆಕ್ಷನ್ ಮಾಡ್ಕೋಬೇಕು. ಆ ಕರೆಕ್ಷನ್ಗೋಸ್ಕರ ನಾವು ಅಟ್ಲೀಸ್ಟ್ ಪ್ರಿಕಾಷನ್ ಮೆಜರ್ಸ್ ಏನಾದರೂ ಸರ್ಟನ್ ಥಿಂಗ್ಸ್ನ ನಾವು ಅದಕ್ಕೋಸ್ಕರ ಅಂತ ಮೀಸಲು ಇಟ್ಕೋಬೇಕು. ಹಾಗಾಗಿ ಅಲೋ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಕೂಡ. ಅಟ್ಲೀಸ್ಟ್ ಇಷ್ಟಾದ್ರೂ ಅಲೋ ಮಾಡಿದ್ರೆ ಬೆಟರ್ ಇರುತ್ತೆ, ಅಟ್ಲೀಸ್ಟ್ ಮಕ್ಕಳಿಗೆ ನೋಡಕ್ಕೆ ಅಂತ. ಅದೇ ನಾವು ಆಕ್ಚುಲಿ ಫುಲ್ ಪ್ಲಾನ್ ಮಾಡ್ಕೊಂಡು 4 days ಇಂದ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ. ಮಾರ್ನಿಂಗ್ ಇಲ್ಲಿ ಬಂದ ತಕ್ಷಣ ಕ್ಲೋಸ್, ಅದನ್ನು 1 month ತನಕ ಕ್ಲೋಸ್ ಅಂತ ಹೇಳಿದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಾದ್ಮೇಲೆ ಕ್ರೌಡ್ ನೋಡಿ ಗೌರ್ಮೆಂಟ್ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಕರುಣೆ ತೋರಿ ಒಳಗಡೆ ಬಿಟ್ಟಿರೋದಕ್ಕೆ ಫುಲ್ ಖುಷಿ ಆಯ್ತು. ಮಕ್ಕಳೆಲ್ಲ ತುಂಬಾ ವೇಟ್ ಮಾಡ್ತಾ ಇದ್ರು, ಆನೆ ನೋಡ್ಬೇಕು ಅಂತ. ಓಕೆ, ಬಾತ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 50 meters ದೂರದಿಂದ ನಮ್ಗೆ ನೋಡ್ಲಿಕ್ಕೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಕ್ಲೋಸ್ ಮಾಡಿದ್ರೆ ಎಲ್ಲಿಂದನೋ ಪ್ಲಾನ್ ಮಾಡ್ಕೊಂಡು ಬರೋರಿಗೆ ಈಗ ಸಡನ್ ಆಗಿ ನೋಟಿಫಿಕೇಶನ್ ಎಲ್ಲರೂ ನೋಡ್ಕೊಂಡು ಕೊಡಕ್ಕಾಗಲ್ಲ. ಈಗ ಟೂರಿಸ್ಟ್ ಎಲ್ಲರೂ ಅವ್ರವ್ರ ಮೊಬೈಲ್ ನ ಒಳಗಡೆ ಇಟ್ಕೊಂಡು ಅವ್ರವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನೋಟಿಸ್ ಮುಟ್ಲಿಕ್ಕೆ ತುಂಬಾ ಡಿಲೇ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಸಡನ್ ಫುಲ್ ಕ್ಲೋಸ್ ಮಾಡೋದ್ರಕ್ಕಿಂತ 50 meters ದೂರದಿಂದ ಮಕ್ಕಳಿಗೆ ಅಂಡ್ ಎಲ್ರಿಗೂ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ತರ ಕ್ಯಾಂಪ್ಸ್ ನಾವು ಬೇರೆ ಕಡೆ ನೋಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಫುಲ್ ಕ್ಲೋಸ್ ಮಾಡೋ ಬದಲು ಸ್ವಲ್ಪ 50 meters ದೂರದಿಂದ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಈ ನಮಗೆ ತುಂಬಾ ತೊಂದರೆ ಆಯ್ತು. ನಾವು ದೂರದಿಂದ ಬಂದಿದ್ದೀವಿ. ಸೊ ಇಲ್ಲಿ ಬಂದ ತಕ್ಷಣ ಬೆಳಗ್ಗೆ ಹೇಳಿದ್ರು ಇಲ್ಲ ಕ್ಲೋಸ್ ಆಗಿದೆ ಅಂತ. ನಾವು ಎಷ್ಟು ಒಂದು 1/2 hour ವೇಟ್ ಮಾಡಿದ್ವಿ, ಆಮೇಲೆ ಬಿಟ್ರು. ಅಟ್ಲೀಸ್ಟ್ ಇದಾದ್ರೂ ಬಿಟ್ರೆ ಓಕೆ. ಸ್ನಾನ ಅಂದ್ರೆ ಓಕೆ, ಸೇಫ್ಟಿ ಪರ್ಪಸ್ ಒಪ್ತೀವಿ ಅದನ್ನ. ಅಟ್ಲೀಸ್ಟ್ ಇದಕ್ಕಾದ್ರೆ ನೋಡ್ಲಿಕ್ಕಾದ್ರೆ ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಾಳೆಯಿಂದ ಕ್ಲೋಸ್ ಅಂತ ಇದ್ದಾರೆ. ಯಾರಾದ್ರೂ ದೂರದಿಂದ ಪ್ಲಾನ್ ಮಾಡಂಗಿದ್ರೆ ಇಲ್ಲಿ ಏನಾದ್ರು ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ನಂಬರ್ ಆದ್ರೂ ಸ್ವಲ್ಪ ಡಿಸ್ಪ್ಲೇ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರು ಹೆಲ್ಪ್ ಆಗುತ್ತೆ ದೂರದಿಂದ ಪ್ಲಾನ್ ಮಾಡ್ಬಾರ. ಅದಕ್ಕಂದ್ರೆ ಈಗೆಲ್ಲ ಮಾಹಿತಿ ಕೊಟ್ಟರೆ ಚೆನ್ನಾಗಿ. ನಮಗೂ ಮಾಹಿತಿ ಇದ್ದಿಲ್ಲ, ಇಲ್ಲಿ ಬಂದ್ಮೇಲೆ ಹೇಳಿದ್ರು ಕ್ಲೋಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ದೂರದಿಂದ ಬರೋರಿಗೆ ತುಂಬಾ ತೊಂದರೆ. ನಾವು ಗಂಗಾವತಿಯಿಂದ ಬಂದಿರೋ ಅಂದ್ರೆ 4 days ಪ್ಲಾನ್ ಇತ್ತು ನಮ್ಮ ಟ್ರಿಪ್. ಇದೆ ಲಾಸ್ಟ್ ಡೇ ಇತ್ತು. ಇದು ಒಂದಿನ ಇದಕ್ಕೋಸ್ಕರ ಒಂದಿನ ಇದಕ್ಕೆ ಅಂತಾನೆ ಇಟ್ಟಿರೋದು, ಇದು ರಿಸರ್ವ್ ಮಾಡಿದ್ದು. ಅದಕ್ಕೆ ಇದು ಕ್ಲೋಸ್ ಅಂತ ಹೇಳಿದ್ರೆ ಬೆಳಗ್ಗೆ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟಿತ್ತು. ಬಟ್ ಏನೋ ಬಿಟ್ರು ಓಕೆ. ಅದೇ ನಾಳೆಯಿಂದನೇ ಬಿಡಲ್ಲ ಅಂತಿದ್ದಾರೆ. ಸ್ವಲ್ಪ ಅದೇ ದೂರದಿಂದ ಬರೋರಿಗೆ ಸ್ವಲ್ಪ ನೋಡ್ಕೊಂಡು ಪ್ಲಾನ್, ಇಲ್ಲಾಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರೋಕ್ಕೆ ಒಳ್ಳೇದು ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.